ಸ್ನೇಹಿತರೆ ನಮಸ್ತೆ. ಹೇಗಿದ್ದೀರಾ ನನ್ನ ಪ್ರಾಣಿ ಪ್ರಿಯರು ಎಲ್ಲ? ಅನಿಮಲ್ ಏಟರ್ಸ್, ಡಾಗ್ ಏಟರ್ಸ್ಗೆಲ್ಲ ಫುಲ್ ಖುಷಿಯಾಗಿರ್ಬೇಕಲ್ವಾ? ಅವ್ರಿಗೆಲ್ಲ ನಮ್ಮ ನೋವುಗಳಿಗೆ, ನಮ್ಮ ಒಂದು ಇವತ್ತಿನ ಪರಿಸ್ಥಿತಿಗೆ ಅವ್ರಿಗೆಲ್ಲ ತುಂಬಾ ಖುಷಿಯಾಗಿರ್ಬೇಕಲ್ಲ. ಇಲ್ಲಿ ನಾಯಿ ಇದೆ, ಇಲ್ಲಿ ಯಾಕೆ ಊಟ ಹಾಕ್ತೀರಾ, ಇಲ್ಲಿ ಏನಕ್ಕೆ ಈ ತರ ಮಾಡ್ತೀರಾ, ಇಲ್ಲೆಲ್ಲ ತಂದು ಗಲೀಜ್ ಮಾಡ್ತೀರಾ, ಬೆಳಿಗ್ಗೆ ಹೊತ್ತು ನೀವು ಕ್ಲೀನ್ ಮಾಡ್ತೀರಾ, ನೀವು ಊಟ ಹಾಕ್ಬಿಟ್ಟು ಹೋಗ್ಬಿಡ್ತೀರಾ, ಇನ್ನ ಎಷ್ಟೆಷ್ಟು ಮಾತುಗಳೆಲ್ಲ ಕೇಳ್ತಾ ಇದ್ದಿದ್ದು ಜನಗಳಿಗೆಲ್ಲ ಇವಾಗ ಹಬ್ಬದ ದಿನಗಳಾಗಿದೆ. ನಮ್ಮ ಒಂದು ಪ್ರಾಣಿ ಪ್ರಿಯರ ಒಂದು ನೋವು ಕೂಗು ಆ ಭಗವಂತನ್ಗೆ ಯಾವಾಗ ಕೇಳಿಸುತ್ತೋ ಗೊತ್ತಿಲ್ಲ. ತುಂಬಾ ಬೇಜಾರಾಗುತ್ತೆ ಸ್ನೇಹಿತರೆ. ವಿಷಯಕ್ಕೆ ಬರ್ತೀನಿ. ಎಷ್ಟು ಮಾತಾಡಿದ್ರು ಅಷ್ಟೇ. ಸುಪ್ರೀಂ ಕೋರ್ಟ್ ಆದೇಶನ ನಾವು ಯಾವುದೇ ಕಾರಣಕ್ಕೂ ನಾವು ತಪ್ಸಕ್ಕಾಗಲ್ಲ. ಯಾಕಂದ್ರೆ ನಾವೆಲ್ಲ ಅಷ್ಟು ದೊಡ್ಡದಾಗಿ ಬೆಳೆದಿಲ್ಲ ಮತ್ತೆ ನಾವು ಅಷ್ಟು ದೊಡ್ಡವರಲ್ಲ. ಸೊ ಯಾವತ್ತು ಕಾನೂನು ಬದ್ಧವಾಗಿ ನಡಿಬೇಕು ಅಂತ ಹೇಳಿ ನಾವು ಈ ದೇಶದ ಪ್ರಜೆಯಾಗಿ ಒಪ್ಕೊಂಡ್ಲೇಬೇಕಾಗಿರೋಂಥ ಸಂದರ್ಭ. ನೋಡಿ, ಡೆಲ್ಲಿಯಲ್ಲಿ ಮತ್ತೆ ಬೇರೆ ಕಡೆ ದೇಶಗಳಲ್ಲೆಲ್ಲ ತುಂಬಾ ಹೋರಾಟ ಮಾಡ್ತಿದ್ದಾರೆ. ಹೋರಾಟಕ್ಕೆ ನನ್ನ ಹೃದಯಪೂರ್ವಕ ನಮನ ಅಷ್ಟೇ, ಸಲ್ಯೂಟ್. ನಾನು ಬೇರೇನು ಹೇಳಕ್ಕಾಗಲ್ಲ. ಆದ್ರೆ ನಾನು ಇಲ್ಲಿ ಒಂದು ಮಾತು ಹೇಳ್ಬೋದು. ಈಗ ನಾಯಿ ಹಿಡಿಯೋದಿಕ್ಕೆ ಬರ್ತಾರಲ್ಲ, ನಾಯಿ ಹಿಡಿಯಕ್ ಬಂದಾಗ ದಯವಿಟ್ಟು ನಿಮ್ಮನ್ನ ನಾನು ಮನವಿ ಮಾಡ್ತೀನಿ. ಏನಂತಂದ್ರೆ, ಒಂದು 3 ಪ್ರಶ್ನೆ ಇಟ್ಕೊಳ್ಳಿ ನೀವು. ಒಂದು, ಎಲ್ಲಿಗೆ ನೀವು ತಗೊಂಡು ಹೋಗ್ತಾ ಇದ್ದೀರಾ? ಮೊದಲನೇದು, ಯಾವಾಗ ಎಲ್ಲಿಗೆ ತಗೊಂಡೋಗಿ ಎಲ್ಲಿ ಇಳಿಸ್ತಿದ್ದೀರಾ? ಒಂದು ಪ್ರಶ್ನೆ. ಎರಡನೇದು, ಇದನ್ನ ಗಾಡಿನಲ್ಲಿ ತಗೊಂಡೋಗೋದಕ್ಕೆ ABC ಸೆಂಟರ್ ಅವ್ರಿಗೆ ಯಾವುದೇ ರೀತಿ ಹಕ್ಕಿಲ್ಲ. ABC ಆಪರೇಷನ್ ಮಾಡಿ ಮತ್ತೆ ಅಲ್ಲೇ ತಂದು ಬಿಡ್ಬೇಕು. ಇದು ಏನಿದೆ ರೂಲ್ಸು, ಅದೇ ಕಾನೂನು ನಡೀತಿದೆ. ಆದ್ರೆ ಯಾವುದೇ ಕಾರಣಕ್ಕೂ ABC ಸೆಂಟರ್ ಅವರು ನಾಯಿಗಳನ್ನ ರೀಲೊಕೇಟ್ ಮಾಡಂಗಿಲ್ಲ. ಎರಡನೇದು. ಮೂರನೇದು, ಯಾವ ಶೆಲ್ಟರ್, ಈಗ ನಮ್ಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಏನ್ ಹೇಳಿದೆ, ಶೆಲ್ಟರ್ ತಗೊಂಡೋಗಿ ಹಾಕ್ಬೇಕು ಅಂತ ಹೇಳಿದೆ. ಸೊ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ನಾಯಿಗಳನ್ನೆಲ್ಲ ತಗೊಂಡು ಶೆಲ್ಟರ್ಗೆ ಹಾಕ್ಬೇಕು ಅಂತ ಕಾನೂನು ಮಾಡಿದ್ದಾರೆ ಈಗ. ಸೊ ಈಗ ನಾಯಿನ ಹಿಡಿಯೋಕ್ ಬಂದ್ರೆ ಯಾವುದೇ ಕಾರಣಕ್ಕೂ ABC ಗಾಡಿ ಆಗಿರ್ಬಾರ್ದು. ಮತ್ತೆ ನೀವು ಎಲ್ಲಿಗೆ ತಗೊಂಡೋಗಿ ನಾಯಿನ ಎಲ್ಲಿ ಡಂಪ್ ಮಾಡ್ತೀರಾ, ಎಲ್ಲಿ ಬಿಡ್ತೀರಾ ಅಂತೇಳಿ ನೀವು ಕೇಳಬೇಕಾಗುತ್ತೆ. ಪ್ರಾಣಿ ಪ್ರಿಯರು, ಈ ಫೀಡಿಂಗ್ ಮಾಡೋರು. ಯಾಕಂದ್ರೆ ನಾವು ಇಷ್ಟು ದಿವಸ ಅದಕ್ಕೆ ಊಟ ಕೊಡ್ತಿದ್ವಿ, ಅವುಗಳಿಗೆ ಭಾವನೆ ಜೊತೆ ನಾವು ಆಟ ಆಡ್ತಾ ಇದ್ವಿ, ಅವುಗಳ ಒಂದು ಪ್ರೀತಿ ಜೊತೆ ನಾವು ಆಟ ಆಡ್ತಾ ಇದ್ವಿ, ಅವುಗಳ ಜೊತೆಲಿ ನಾವು ಊಟ ಬಡಿಸಿ ಅವುಗಳ ಸಂತೋಷ ನೋಡ್ತಾ ಇದ್ವಿ. ಅವುಗಳು ಇಲ್ಲೇ ಹುಟ್ಟು ಬೆಳೆದಿದ್ದಾಗಿಂದ ಇದೇ ಜಾಗದಲ್ಲಿ ಇರುವಂತ ನಾಯಿಗಳು. ನೀವು ಪ್ರಶ್ನೆ ಹಾಕ್ಬೇಕು. ಮುನಿಸಿಪಾಲಿಟಿ ಗಾಡಿ ಬಂದಾಗ ನೀವು ಪ್ರಶ್ನೆ ಹಾಕ್ಬೇಕು. ಈಗ ನಾಯಿನ ಏನಕ್ಕೆ ತಗೊಂಡೋಗ್ತಾ ಇದ್ಯಾ, ಎಲ್ಲಿಗೆ ತಗೊಂಡೋಗ್ತಾ ಇದ್ಯಾ, ಎಲ್ಲಿ ಇಳಿಸ್ತೀಯಾ, ಯಾವ ಶೆಲ್ಟರ್ ಇದೆ, ನಡಿ ನಾನು ಬರ್ತೀನಿ, ಪರವಾಗಿಲ್ಲ, ನಮ್ಮ ಗಾಡಿಯಲ್ಲಿ ಪೆಟ್ರೋಲ್ ಹೋದ್ರು ಪರವಾಗಿಲ್ಲ, ನಮ್ದು ಆ ದಿನದ ಕೆಲಸ ಹೋದ್ರು ಪರವಾಗಿಲ್ಲ, ಒಂದು ಮೂಕ ಜೀವಿನ ನಾವು ಉಳಿಸಂತ ವ್ಯವಸ್ಥೆ ಮಾಡೋಣ ಸ್ನೇಹಿತರೆ. ಫೀಡರ್ಸ್ ಅಲ್ಲಿ ಅಂದ್ರೆ ನಾವು ಅನ್ನದಾತ್ರಲ್ಲಿ ಬೀದಿ ನಾಯಿಗಳಿಗೆ, ಬೀದಿ ನಾಯಿ ಅನ್ನಕ್ಕೆ ನನಗೆ ಮನಸ್ಸಿಗೆ ಬಹಳ ಕಷ್ಟ ಆಗುತ್ತೆ. ನಮ್ಮ ಒಂದು ಮಾತು ಹೇಳ್ಕೊಳಕ್ ಅಸಹ್ಯ ಆಗುತ್ತೆ. ನಿಜ, ಇದು ಕಮ್ಯುನಿಟಿ ಡಾಗ್ಸ್. ಇಂಗ್ಲಿಷ್ ಅಲ್ಲಿ ಹೇಳಕ್ ಹೋದ್ರೆ, ಅಚ್ಚ ಕನ್ನಡದಲ್ಲಿ ನಾವು ಹೇಳಕ್ ಹೋದ್ರೆ ಸಮುದಾಯದ ನಾಯಿಗಳು. ಇದು ಯಾವುದೇ ಕಾರಣಕ್ಕೂ ಬೀದಿ ನಾಯಿ ಅಲ್ಲ. ಬೀದಿ ನಾಯಿಯಾಗಿ ಏನಕ್ಕೆ ಮಾಡಿರೋದು ಅಂತ ಅಂದ್ರೆ, ಬ್ರೀಡ್ ಡಾಗ್ನೆಲ್ಲ ಮನೆ ಒಳಗಡೆ ಇಟ್ಕೊಂಡು ಇವುಗಳನ್ನ, ನಮ್ಮ ನಾಟಿ ನಾಯಿಗಳನ್ನ, ನಮ್ಮ ಸಮುದಾಯದ ನಾಯಿಗಳಿವು, ಇವುಗಳನ್ನ ಬೀದಿಗೆ ಮಾಡಿರೋದು ನಾವೇ, ಸರಿನಾ? ಈಗ ಅದಕ್ಕೆ ಹೆಸರು ಬಂದು ಬೀದಿ ನಾಯಿ ಅಂತ ಆಗಿದೆ ಅಷ್ಟೇ. ಆಶ್ರಮದ ಮಕ್ಕಳು ಅಂತಾರೆ, ಇದು ಮನೆ ಮಕ್ಕಳು, ಅದು ಆಶ್ರಮದ ಮಕ್ಕಳು ಅಂತ ಹೇಳೋ ತರ ಪರಿಸ್ಥಿತಿ ಬಂತು. ಆಯ್ತು, ಈಗ ನಾವು ಒಪ್ಕೊಂಡಿದೀವಿ. ಈಗ ಕೋರ್ಟಿನ ಆದೇಶ ಪ್ರಕಾರ ನಾವು ಒಪ್ಕೊಂಡಿದೀವಿ. ನಾಯಿನ ಹಿಡಿಯಕ್ ಬಂದ್ರೆ ನಾವು ಕೇಳ್ಬೇಕಾಗಿರೋದು ಇಷ್ಟೇ, ABC ಗಾಡಿಗೆ ಅವಕಾಶ ಕೊಡಂಗಿಲ್ಲ ನಾಯಿ ತಗೊಂಡೋಗ್ತೀನಿ ಅಂದ್ರೆ. ಅದು ABC ಮಾಡಿಸ್ಬೇಕಂದ್ರೆ ಅವರು ಬರ್ತ್ ಕಂಟ್ರೋಲ್, ABC ಅಂದ್ರೆ ಬರ್ತ್ ಕಂಟ್ರೋಲ್ ಮಾಡ್ಬೇಕು ಅಂತ ತಗೊಂಡೋಗ್ತೀನಿ ಅಂತಂದ್ರೆ ಅವ್ರ ಫೋನ್ ನಂಬರ್ ತಗೊಳ್ಳಿ, GPS ವಿಡಿಯೋಸು ಫೋಟೋಸು
ಲೊಕೇಶನ್ ಸಮೇತ GPRS ಅಲ್ಲಿ ನಿಮ್ಮ ಮೊಬೈಲ್ಗಳಲ್ಲಿ ಬರುತ್ತೆ. ಈಗ ಎಲ್ಲರ ಆಂಡ್ರಾಯ್ಡ್ ಫೋನ್ಗಳಿದ್ದಾವೆ. ಅದನ್ನ ನೀವು ಲೊಕೇಶನ್ ಸಮೇತ ನೀವು ಐಡೆಂಟಿ ವಿಡಿಯೋ ಗ್ರೂಪ್ ಮಾಡ್ಕೊಳ್ಳಿ, ವಿಡಿಯೋ ಮತ್ತೆ ಫೋಟೋಸ್ ತಗೊಳ್ಳಿ. ಎರಡನೇದು ಬಂದ್ಬಿಟ್ಟು ABC ಸೆಂಟರ್ ಅವರು ನಾಯಿ ತಗೊಂಡೋಗಕ್ಕೆ ಬರಲ್ಲ, ಯಾವುದೇ ಕಾರಣಕ್ಕೂ ಶೆಲ್ಟರ್ಗೆ ತಗೊಂಡೋಗಕ್ಕೆ ಅವ್ರಿಗೆ ಇದಕ್ಕೆ ಸಂಬಂಧನೇ ಇಲ್ಲ. ಇದು ಮುನಿಸಿಪಾಲಿಟಿ ಗಾಡಿಯವ್ರಿಗೆ ಮಾತ್ರ ಸಂಬಂಧ ಪಡುತ್ತೆ. ಅವ್ರು ಬಂದು ತಗೊಳಕ್ ಬಂದಾಗ ನೀವು ಗಾಡಿ ನಿಡ್ಕೊಂಬಿಡಿ, ಹೋಗಕ್ಕೆ ಬಿಡಕ್ ಹೋಗ್ಬೇಡಿ. ಯಾಕಂದ್ರೆ ಅವ್ರ ಬಾಣನ ಅವ್ರಿಗೆ ತಿರ್ಗಿಸಿ ಕೊಡೋಣ. ನಾವು ಮಾಡ್ಬೇಕಾಗಿರೋದಿಷ್ಟೇ, ಕೋರ್ಟ್ ಆದೇಶನ ನಾವು ಬದ್ಧವಾಗಿ ತಗೊಂತೀವಿ. ಆಯ್ತು, ಕೋರ್ಟ್ ಆದೇಶ ಹೇಳಿರೋದೇನು? ನಮ್ಗೆಲ್ಲರಿಗೂ ಒಂದೇ ಏನ್ ಹೇಳಿರೋದು? ಸುಪ್ರೀಂ ಕೋರ್ಟ್ ಆರ್ಡರ್ ಏನ್ ಹೇಳಿರೋದು? 3 ಬೆಂಚು ಸೇರಿ ಕೊಟ್ಟಿರೋ ಆದೇಶ ಏನು? ನಾಯಿಗಳನ್ನೆಲ್ಲ ತಗೊಬೇಕು, ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸ್, ರೈಲ್ವೆ ಸ್ಟೇಷನ್, ಬಸ್ ಸ್ಟೇಷನ್ಸ್ ಇಲ್ಲೆಲ್ಲ ಡಾಗ್ಸ್ ನ ತೆಗಿಬೇಕು ಅಂತ ರೂಲ್ಸ್ ಆಗಿದೆ. ಆಯ್ತು, ಒಪ್ಕೊಳ್ಳೋಣ. ರೂಲ್ಸ್ ಆಗಿರೋದೇನು? ಇದನ್ನೆಲ್ಲ ಡಾಗ್ಸ್ ನ ತೆಗಿಬೇಕು, ಸ್ಟೆರಿಲೈಸ್ ಆಗದಿರೋದನ್ನ ಸ್ಟೆರಿಲೈಸ್ ಮಾಡಿಸ್ಬೇಕು, ಎಲ್ಲರನ್ನ ತಗೊಂಡು ಶೆಲ್ಟರ್ಗೆ ಹಾಕ್ಬೇಕು ಅಂತ ಇದೆ. ಇಲ್ಲಿ ನಮ್ಮ ಒಂದು ಕೆಂಗೇರಿ ಸಂಬಂಧಪಟ್ರೆ ಕೃಪಾ ಬಿಟ್ರೆ ಗಿರೀಶ್ ಸರ್ ಶೆಲ್ಟ್ರೇ ಇರೋದು. ಗಿರೀಶ್ ಸರ್ ಶೆಲ್ಟ್ರು ಬಿಟ್ರೆ ಕೃಪಾನೇ ಇರೋದು. ಸೊ ಇಲ್ಲಿ ಅಲ್ಲೆಲ್ಲ ಡಾಗ್ಸ್ ನ ಶೆಲ್ಟರ್ ಅಂತ ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಈ ಕಡೆ ನಮ್ಮ 1-2 ಶೆಲ್ಟರ್ ಗೊತ್ತಿದೆ. ಆ ಕಡೆ ಪ್ರವೀಣ್ ಅಣ್ಣ ಅವ್ರದ್ದು ಒಂದು ಶೆಲ್ಟರ್ ಇದೆ. ಒಂದು ಕಡಿಮೆ ಬೆರಳೆಣಿಕೆ ಅಷ್ಟು ಶೆಲ್ಟರ್ಗಳಿದೆ. ಒಂದೊಂದು ಶೆಲ್ಟರ್ಗಳಲ್ಲೂ ಹಾಕಿದ್ರು ಅವುಗಳಿಗೆ ಜಾಗ ಬೇಕು, ಮತ್ತೆ ಅನಾರೋಗ್ಯ ಆದಾಗ ಮೆಡಿಕಲ್ ವಸತಿಗಳು ಬೇಕು. ಅವುಗಳ ಊಟದ ವ್ಯವಹಾರ 3 ಟೈಮ್ ಅಂದ್ರೆ ಅಟ್ಲೀಸ್ಟ್ 2 ಟೈಮ್ಗಾದ್ರೂ ಊಟದ ಒಂದು ವ್ಯವಸ್ಥೆ ಬೇಕು. ಇದ್ಯಾವುದು ವ್ಯವಸ್ಥೆನೂ ಮಾಡ್ದಿರಾ ಅಸ್ಲಿಗೆ ನಮ್ಮ ಇವಾಗ ಗೌರ್ಮೆಂಟ್ ಅಲ್ಲಿ ಬರಗಾಲ ಬಂದ್ಬಿಟ್ಟಿದೆ, ದುಡ್ಡೇ ಇಲ್ಲ. ಬಜೆಟ್ ಇಲ್ದಿರಾ ಈ ಪ್ಲಾನ್ ಮಾಡಿದ್ದಾರೆ. ಈ ಬಜೆಟ್ ಇಲ್ದಿರಾ ಪ್ಲಾನ್ ಮಾಡಿರೋದಕ್ಕೆ ನಾವೆಲ್ಲ ಇವಾಗ ಸೋತೋಗಿದ್ದೀವಿ. ಸೊ ಇವಾಗ ನೀವು ಪ್ರಾಣಿ ಪ್ರಿಯರು ಒಂದೇ ಮಾಡಿ, ನಾಯಿಗಳನ್ನ ಯಾರು ಕೊಡಕ್ ಹೋಗ್ಬೇಡಿ. ಮತ್ತೆ ಹಿಡಿಯಕ್ಕೆ ಬಂದಾಗ ಅವರು ನೆಟ್ ಯೂಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಬೆಲ್ಟ್ ಆಗ್ಲಿ, ದಾರ ಆಗ್ಲಿ, ಮತ್ತೆ ಇನ್ನೊಂದು ಚೈನ್ಗಳಾಗ್ಲಿ ಯೂಸ್ ಮಾಡಂಗೆ ಇಲ್ಲ. ಮತ್ತೆ ನಾಯಿಗಳನ್ನ ಎಲ್ಲಿ ತಗೊಂಡೋಗ್ತೀರಾ? ನಿಮ್ ಐಡೆಂಟಿ ಕಾರ್ಡ್ ತೋರಿಸಿ. ಇದು ನಿಮ್ಗೆ ಗೌರ್ಮೆಂಟ್ ಕೊಟ್ಟಿದಾರಲ್ವಾ, ಈಗ ನಿಮ್ಗೆ ಈ ಕೆಲಸ ಕೊಟ್ಟಿರೋದು ಗೌರ್ಮೆಂಟ್. ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಅಲ್ವಾ, ನಿಮ್ ರಿಜಿಸ್ಟರ್ ನಂಬರ್ ತೋರಿಸಿ ಅಂತ ಅವ್ರ ID ಕಾರ್ಡ್ನ ಕೇಳಿ. ಮತ್ತೆ ನಾಯಿಗಳನ್ನ ಎಲ್ಲಿ ತಗೊಂಡ್ ಹೋಗ್ತೀರಾ, ಎಲ್ಲಿ ಡಂಪ್ ಮಾಡ್ತೀರಾ ನಮಗ್ ತೋರ್ಸಕ್ ಹೇಳಿ. ಮತ್ತೆ ನೀವು ಯಾವುದೇ ಕಾರಣಕ್ಕೂ ಬಿಡಬೇಡಿ. ಅವಾಗ ಅವರು ಬಂದ ದಾರಿನೇ ಸುಂಕ ಇಲ್ಲ ಅಂತೇಳಿ ವಾಪಸ್ ಹೋಗ್ತಾರೆ. ಎರಡನೇದು ಬಂದು ಶೆಲ್ಟರ್ಗಳಲ್ಲಿ ವ್ಯವಸ್ಥೆ ಮಾಡಿಕೊಂಡು ಅವ್ರ ನಾಯಿ ತಗೊಂಡೋಗ್ಬೇಕು. ಯಾವುದೇ ರೀತಿಯಾದ ಶೆಲ್ಟರ್ಗಳಲ್ಲಿ ವ್ಯವಸ್ಥೆ ಮಾಡ್ದಿರಾ ನಾಯಿ ತಗೊಂಡೋಗಕ್ಕೆ ಬಿಡಬೇಡಿ. ಇದು ನನ್ನ ಮನವಿ. ಫೀಡರ್ಗಳಲ್ಲಿ ಈ ಡಾಗ್ ಹೇಟರ್ಸ್ಗಳು ಇಲ್ಲಿ ಹಿಡ್ಕೊಂಡು ಹೋಗಿ, ನಾಯಿ ಅಲ್ಲಿ ಹಿಡ್ಕೊಂಡು ಹೋಗಿ ಅಂತೇಳಿ ಅವರೇ ದುಡ್ಡು ಕೊಟ್ಟು ಡಾಗ್ ಹೇಟರ್ಸೇ ಯಾವ್ದ್ಯಾವ್ದೋ ಗಾಡಿಗಳನ್ನ ಕರೆಸಿ, ABC ಸೆಂಟರ್ ಗಾಡಿಗಳನ್ನ ಕರೆಸಿ, BBMP ಗಾಡಿಗಳನ್ನ ಕರೆಸಿ ಬಹಳ ಬೀದಿ ನಾಯಿಗಳಿಗೆ ತೊಂದರೆ ಕೊಡ್ತಿದ್ದಾರೆ. ಸುಮಾರು ಕಡೆಯಿಂದ ನನಗೆ ವಿಧವಾದ ವಿಚಿತ್ರವಾದ ಫೋನ್ಗಳು ಬರುತ್ತೆ. ಈ ರೀತಿ ಆಗಿದೆ, ಆ ರೀತಿ ವಿಷ ಹಾಕಿದ್ದಾರೆ, ಹಂಗೆ ಹಿಂಗೆ ಅಂತ. ನಾನು ಎಲ್ಲರಿಗೂ ಒಂದೇ ಹೇಳೋದು, ಯಾಕೆ ಮನಸ್ಸು ಸತ್ತು ಹೆಣಗಳಾಗಿ ಯಾಕೆ ಬದುಕ್ತಿದ್ದೀರಾ? ಮಾನವೀಯತೆ ಎಲ್ಲೋಯ್ತು? ಮಾನವೀಯತೆನೇ ಇಲ್ದಿರಾ ಯಾಕೆ ಬದುಕ್ತಾ ಇದ್ದೀರಾ? ಯಾಕೆ ಮಾನವೀಯತೆ ಸತ್ತೋಗಿದೆ? ನೀವೆಷ್ಟು ಒಳ್ಳೇದು ಕೆಟ್ಟದ್ದು ಮಾಡ್ತೀರೋ ಅದೇ ನಿಮ್ಗೆ ಸಿಗೋದು. ಮುಂದಕ್ಕೆ ನಿಮ್ಮ ಮಕ್ಕಳು ಪೀಳಿಗೆಗೆ ನೀವು ಮಾಡೋ ಕೆಟ್ಟದ್ದು ನಿಮ್ಮ ಮಕ್ಕಳು ನಿಮಗ್ ಮಾಡ್ತಾರೆ. ನೀವು ಒಳ್ಳೇದ್ ಮಾಡಿ ನಿಮ್ಮ ಮಕ್ಕಳು ನಿಮ್ಗೆ ಒಳ್ಳೇದೇ ಮಾಡ್ತಾರೆ. ಮುಂದೆ ನೀವ್ ಇವತ್ತೇನ್ ಬೀಜ ಹಾಕಿದೀರಾ, ನಾಳೆ ಅದು ನೆರಳಾಗಿ ನಿಮ್ಗೆ ಅದೇ ಕೊಡುತ್ತೆ. ಇವತ್ತು ಪ್ರಾಣಿಗಳಿಗೆ ನೀವು ಹಿಂಸೆ ಕೊಡೋದು, ಚಿತ್ರಹಿಂಸೆ ಕೊಡೋದು, ನೀರು ಉಯ್ಯೋದು, ಓಡಿಸೋದು ಎಲ್ಲ ಮಾಡಿದ್ರೆ ನಾಳೆ ಅದು ನಿಮ್ಗೆ ತಿರುಗಿ ಬೀಳುತ್ತೆ. ನನ್ನ ನೋವು, ನನ್ನ ಸಂಕಟ ಎಷ್ಟು ನಾನು ತಿಂದಿರೋದು ಸತ್ಯನೋ, ನನ್ನ ಆತ್ಮ ಎಷ್ಟು ನೋವು ತಿಂದಿರೋದು ಅದು ಕರ್ಮ ರೂಪದಲ್ಲಿ ನಿಮ್ಗೆ ಕಾಡುತ್ತೆ ಅಂತ ಅದು ಚರಿತ್ರೆನೇ ಇದೆ. ದಯವಿಟ್ಟು ಮೂಕ ಪ್ರಾಣಿಗಳಿಗೆ ತೊಂದರೆ ಕೊಡಬೇಡಿ, ಅವುಗಳು ಬದುಕಕ್ಕೆ ಹಕ್ಕಿದೆ. ಈಗ ಸದ್ಯಕ್ಕೆ ಇದನ್ನ ಮಾಡಿ ನನ್ನ ಆತ್ಮೀಯ ಫೀಡರ್ಸ್ಗಳಿಗೆ ನಾನು ಇದೇ ಹೇಳೋದು. ದಯವಿಟ್ಟು ನಾಯಿ ಹಿಡಿಯಕ್ಕೆ ಬಂದಾಗ ನೀವು ನಾಯಿ ಹಿಡಿಯೋಕ್ಕೆ ಬಿಡಬೇಡಿ. ಎಲ್ಲಿಗೆ ತೊಗೊಂಡೋಗ್ತೀರಾ ಅಂತ ವಿಷಯ ತಿಳ್ಕೊಳ್ಳಿ. ಶೆಲ್ಟರ್ ಹೆಸರು ತಗೊಳ್ಳಿ, ಲೊಕೇಶನ್ ತಗೊಳ್ಳಿ, ನೀವು ಹೋಗಲ್ ನೋಡಿ.
ಅಲ್ಲಿ ಊಟದ ವ್ಯವಸ್ಥೆ ಇರಬೇಕು, ನೀರಿನ ವ್ಯವಸ್ಥೆ ಇರಬೇಕು, ಮತ್ತೆ ಆರೋಗ್ಯ ತಪಾಸಣೆ ಅದು ಕೇಂದ್ರ ಇರಬೇಕು, ಎಲ್ಲ ಇರಬೇಕು. ಏನು ಇಲ್ದಿರ ತಗೊಂಡೋಗಿ ಶೆಲ್ಟರ್ ಹಾಕ್ಬಿಟ್ರೆ ಅವುಗಳು ಹೆಂಗ್ ಬದುಕ್ತವೆ? ಬಂದವ್ರನ್ನ ನೀವು ಈ ಪ್ರಶ್ನೆ ಕೇಳಿ, ಬಿಡಬೇಡಿ. ಒಂದು ಎರಡನೇದು ಬಂದು ಎಲ್ಲೋ ಬೀದಿಯಲ್ಲಿ ಇದ್ರೆ ನಮ್ಮಂತವ್ರಾದ್ರೂ ಊಟ ಹಾಕ್ತಿವಿ, ನಮ್ಮಂತವ್ರು ಒಂದು ಮೆಡಿಸನ್ಸ್ ಕೊಡೋದು ಏನೋ ಒಂದು ಮಾಡ್ತೀವಿ, ಉಳಿಸ್ಕೊಂತೀವಿ. ನೀವು ತಗೊಂಡೋಗಿ ಈ ರೀತಿ ಏನ್ ಮಾಡ್ತೀರಾ? ಇದನ್ನ ವಿಚಾರಿಸಿ. ಧನ್ಯವಾದಗಳು.